guys, welcome back to my channel. So ಇವತ್ತು ನಮ್ಮ ಹನಿ ಬೇಬಿದು ಬರ್ಡೇ. ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಎಲ್ಲರೂ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಹತ್ತಿರದಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ಇರೋ RR ನಗರದಲ್ಲಿರೋ ಆರುಮುಗ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ. ಸೊ ಇವತ್ತು ಹನಿ ಬೇಬಿ ಬರ್ಡೇ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಕಮ್ ಲೆಟ್ಸ್ ಗೆಟ್ ಇಟ್ ದಿ ವಿಡಿಯೋ. Good job. Okay. ನೋಡ್ತೈತಾ? ನೋಡ್ತಿದ್ರೆ ಬಿಟ್ಬಿಡ್ತಾರೆ. ಬಿತ್ತಾ? ಸರಿ ಆಗ್ತೀನಿ ಬಿಡ. ಅದೊಂದು ಕ್ಯಾಂಟೀನ್ ಇತ್ತು, ಬಿಸ್ಕೆಟ್ ಅದು ಏನಪ್ಪ ಫುಲ್ ಇಂಪ್ರೂವ್ ಮಾಡ್ಬಿಟ್ಟಾನಂತಪ್ಪ ಈಗ BGS ಜಿಮ್ಸುನು. ಅದೇನೆ ನನಗೆ ಅಲ್ಲಿ ಇಲ್ಲಿ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಗೊತ್ತಲ್ಲ ನಮ್ಮ ಹುಡುಗ ದರ್ಶನ್ ಅಂತ, ಅವ್ನು ಹೇಳ್ನಲ್ಲ ಅಣ್ಣ ಡಾರ್ಲಿಂಗ್ ಇವಾಗ ಫುಲ್ ಅಪ್ಡೇಟ್ ಮಾಡ್ಬಿಟ್ಟವ್ರೆ ಡಾರ್ಲಿಂಗ್. ಈಗ ಈ ಆರ್ಚ್ ಎಲ್ಲ ಈಗ ಮಾಡಿರೋದಲ್ವಾ ಇವೆಲ್ಲ, ಫುಲ್ ಒಳಗಡೆ ಎಲ್ಲ ಹೈಟಾಗಿ ಮಾಡ್ಬಿಟ್ಟಾರಂತ ಚಿನ್ನ, ಬೆಡ್ ಇಂದ ಹಿಡಿದು ಪ್ರತಿಯೊಂದನು. ಈ ತರ ಗೋಪುರದೆಲ್ಲ ಮಾಡ್ಬಿಟ್ಟವ್ರೆ. ನೀನ್ ಹುಟ್ಟಿದ ಹಾಸ್ಪಿಟ್ಲು ಪಾಪ ಅದು ಅಲ್ಲಿ ಆಚು ಇಲ್ಲ, ನೀನು ಹುಟ್ಟಿದ್ದು ಇಲ್ಲಿ ಇಲ್ಲಿ. ಅಲ್ಲೇ ಹುಟ್ಟಿದ್ ನೀನು. ನನ್ ಗಂಡ ಅದೆಷ್ಟು ಸಿಗರೇಟ್ ಅಂಗಡಿಯವ್ರನ್ನ ಉದ್ಧಾರ ಮಾಡ್ಬಿಟ್ಟವ್ರ ಅಲ್ಲಿ ಇಷ್ಟೊತ್ತಿಗೆಲ್ಲ. ಯಾಕೆ ಚಿಗೆ ಅಷ್ಟೊಂದು? ನನಗೆ ಇನ್ನ ಇಷ್ಟ ದಿನ ಆದ್ರೂ ಆಗ್ಲಿಲ್ಲಲ್ಲ, ನಿನ್ ಹಿಂದೆ ಬಂದವರೆಲ್ಲ ಮಗ ಎತ್ಕೊಂಡು ಹೋಯ್ತಾರಲ್ಲ ಅಂತ ನನಗೆ ಟೆನ್ಷನ್ನು. ನಿಮ್ ಹೆಂಡತಿಗೆ ಎಷ್ಟು ದಿನಕ್ಕೆ ಡೆಲಿವರಿ ಆಯ್ತು? ಅಡ್ಮಿಟ್ ಮಾಡಿ 3 ದಿನ ಕಾದ್ರೆ. 3 ದಿನ ನೀವು ಕಾದ್ರಿ? ನಾನ್ ನೋವಲ್ಲಿ ಹೆಂಗ ನಳ್ಳಿದೀನಿ ಹೇಳಿ. ಆಗುತ್ತೆ ಅಂದ್ಬಿಟ್ಟು ಅವ್ನ ನಮ್ಮನ್ನ ಹಂಗಾಗಲ್ಲ ಹಿಂಗಾಗಲ್ಲ. ನನಗೆ ನಮ್ಮನ್ನ ಮೊದ್ಲೇ ಈ ಮಾತು ಹೇಳಕ್ಕಾಗಲಿಲ್ಲ. ಫಸ್ಟ್ ಮಾಡ್ಕೊಬನ್ನಿ ಅಂದ್ರೆ ನಮ್ಮನ್ನ ಅದ್ ಬೇರೆ, ಅವ್ನ ನಮ್ಮನ್ನ ಎಷ್ಟು ಅಮ್ಮನ್ನು ಅದಲ್ದೇನೆ ಚಿನ್ನಿ. ಆಮೇಲೆ ಅದೇನೆ ಆಪರೇಷನ್ ರೂಮ್ ಕರ್ಕೊಂಡು ಹೋಗಕ್ಕೆ ಅದು ಸೈಡ್ ಹಾಕ್ಸ್ತಾರಲ್ಲ, ಸೈ ನಡ್ತಾವಲ್ಲ, ಹೋಗ್ಬಿಟ್ಟು ನಮ್ ಸೈನೇ ನನ್ನ ಹೆಸರು ನನಗೆ ಮರ್ತೋಗದೆ. ಸುಮ್ಮನೆ ಹಿಂಗ್ ಅನ್ಬಿಟ್ಟು ಕೊಟ್ಬಿಟ್ಟೆ. ಏನಕ್ಕೆ ಅಂತದೇನಿತ್ತು ಅದ್ರಲ್ಲಿ? ನನ್ ಜವಾಬ್ದಾರಿ ಎಲ್ಲ ಏನಾರು ಹೆಚ್ಚು ಕಡಿಮೆ ಆದ್ರೆ ಅಂತ ಏನೇನೋ ಬರ್ದಾವ್ರೆ ಬಡ್ಡಿ ಮಕ್ಳು ಹಾಸ್ಪಿಟ್ಲಲ್ಲಿ. ಏನ್ ಮಾಡ್ಲಿ, ಓದ್ಬಿಟ್ಟೆ.
ಸೈನ್ ಬರೆಯಕ್ ಬರ್ತಾ ಇಲ್ಲ, ಪಾಪ ಆಚೆ ಬರ್ಲೇಬೇಕು ಅಂದ್ಬಿಟ್ಟು ಸುಮ್ಮನೆ ಈಗ ಅಂದ್ಬಿಟ್ಟು ಬಿಸಾಕ್ತಾ. ಯಾಕೆ ಭಯ ಆಯ್ತ ತರ? ಭಯ ಅಲ್ವಾ ಚಿನ್ನಿ? ಯಾರಿಗೋಸ್ಕರ ಭಯ? ನಿನಗೋಸ್ಕರ ಭಯ. ಮಕ್ಳೇನು ಇನ್ನೊಂದು ಬಿಡ್ತಾಳೆ. ಹೌದಾ? ಈಗ ಹೇಳಿ ನೋಡೋಣ. ಆಗಿನ ಟೈಮಾಗ ಹಂಗಂದ್ರಿ, ಈಗಿನ ಟೈಮ್ಗೆ ಸಾಕು ಸಾಕು. ಹತ್ತು ಏನು ಒಂದೊಂದು ಮೆಟ್ಲು ಮುಕ್ಕೊಂಬತ್ತಾಳ ನನ್ನ ಮಗ. ಅಲ್ಲಿ ಬೇಡ ಪರ್ಫೆಕ್ಟ್ ಪಾರ್ಕಿಂಗ್ ಇದೆ ಅಷ್ಟೇ. ಇಲ್ಲೇ ಏನು ಚೆನ್ನಾಗಿದೆ ಸ್ವೀಟು. ಚೆನ್ನಾಗಿತ್ತು ಮಸ್ತಿ ಅಲ್ಲ ಮಗಳೇ, ತಿನ್ನು ಪಾಪ ನೀನು ಆರಾಮಾಗಿ. ಆಯ್ತಾಯ್ತು. ಇಲ್ಲಿ ಯಾವ ಕಾಂಪಿಟೇಷನ್ ನಡೀತಾ ಇಲ್ಲ ಈಗ. ಬರ್ಡೇ ಗರ್ಲ್
ಎತ್ಕೊಂಡು ಹೇಳ್ಸು. ಎಲ್ಲಿಗೆ ಹೋಗ್ತಿದ್ದಿದ್ದು ಅಚ್ಚು? ನಾವಾ ಕುನಾಫಾ ಚಾಕ್ಲೇಟ್ ತಿನ್ನಕ್ಕೆ. ಎಲ್ಲಿಗೆ ಹೋಗ್ತಿದ್ದೀವಿ ಈಗ? ನಾವು ಇವಾಗ ಎಂಟಕ್ಕೆ 155 cc ಇಸ್ಕೊಳಕ್ ಹೋಗ್ತಾ ಇದೀವಿ. ಆದ್ರೆ 5 cc ಮೈನಸ್ ಮಾಡ್ಕೊಳ್ಳಿ ಜಾಸ್ತಿ. ಬರೀ 150 ಈಸ್ಕೊಳಕ್ ಹೋಗ್ತಾ ಇದೀವ ಅಂದ್ರೆ ಬುಕ್ ಮಾಡಕ್ ಹೋಗ್ತಾ ಇದೀವಿ. ಬುಕ್ ಮಾಡ್ತೀವಿ ಅಂದ್ರೆ ಇಸ್ಕೊತೀವಿ ಅಂತಾನೆ ಅರ್ಥ ಅಲ್ವಾ? ಬುಕ್ ಮಾಡ್ರೆ ತಗೊಂಡಂಗ. ಕ್ಯಾನ್ಸಲ್ ಮಾಡ್ಬೋದು. ಹೌದಲ್ವಾ? ಬುಕ್ ಮಾಡಿದ ತಕ್ಷಣ ಕೊಟ್ಬಿಡ್ಬೇಕು ತಾನೆ? ಇವತ್ತೇ ಬುಕ್ ಮಾಡಿದ್ರೆ ಇವತ್ತೇ ಕೊಡ್ತಾರಾ? ಏನು ಕ್ಯಾಶ್ ಅಲ್ಲಿ ಕೊಟ್ರು ಕೊಡಲ್ಲ ಇವತ್ತೇ. ಕೊಡಲ್ಲ, ಕ್ಯಾಶ್ ಕೊಡಲ್ಲ. ಆಮೇಲೆ ತಲೆನೋವು ಕೊಡ್ತಾರೆ. ಆಮೇಲೆ ಗಾಡಿ ತಗೊಬನ್ನಿ, ಅದು ತಗೊಬನ್ನಿ, ಇದು ತಗೊಬನ್ನಿ, ಟ್ಯಾಕ್ಸಿ ನಂಬರ್ ಬೇಕು, ಆ ನಂಬರ್ ಬೇಕು, ಇನ್ನೊಂದು ನಂಬರ್ ಬೇಕು. ಯಾರು ನಿಂತಿದ್ಯಾ ನೀನು? ಏನದು? ಹಸುಗೆ ಕಣ ಯಾರೋ ಗುದ್ಬಿಟ್ಟವ್ರೆ ಬಸ್ಸಲ್ಲಿ. ನಡಿ, ಅದು ಬ್ಲೂನೇ ಅಲ್ವಾ? ಬ್ಲೂನೇ ಕರೆಕ್ಟಾಗಿ ಕೇಳ್ತಾ ಇದ್ ನೋಡ. ಮಗು ಗೊತ್ತು, ನಮ್ಮ ಮಕ್ಕಳು ಗೊತ್ತಿಲ್ಲ. ಎಲ್ಲ ಮಗು ಯಾವ ಗಾಡಿ? ಹನಿ ಇವಾಗ ಡೆಲಿವರಿ ತಗೊಂಡು ನೆಕ್ಸ್ಟ್ ಟೈಮ್ ಏನು ನಿನಗೆ ಪರ್ಮನೆಂಟಾಗಿ ಕೊಡ್ಸೋದು. ಇಲ್ಲಿ ನೋಡಿ, ಇದು ಕಸ್ಟಮರ್ ನೇಮ್ ಇರುತ್ತೆ, ಇಲ್ಲಿ ಅಡ್ರೆಸ್ ಇರುತ್ತೆ. ನಿಮಗೂ ಗೊತ್ತಿತ್ತಾ? ನಾನು ಒಬ್ಬನೇ ಇಲ್ಲಿ ಬರೋದು. ಪರ್ಪಲ್ ಸರ್ ಅದು ಬ್ಲೂ ಅಲ್ವಾ? ಇದು ಗಾಡಿದು ಸರ್ವಿಸ್ ಬುಕ್ಸ್ ಇರುತ್ತೆ. ಕಸ್ಟಮರ್ ಡೀಟೇಲ್ಸ್ ಪಕ್ಕ ಮಾಡೋದು. ಇದು ಮೂರು ಸರ್ವಿಸ್ ಫ್ರೀ ಇರುತ್ತೆ. ಮೂರು ಸರ್ವಿಸ್ ಫ್ರೀ ಇರುತ್ತೆ. ಫಸ್ಟ್ ಸರ್ವಿಸ್ 550, ಸೆಕೆಂಡ್ ಸರ್ವಿಸ್ 5 ವರ್ಷ. ಹೆಂಗಿತ್ತು ಪ್ಲಾನ್? ಗಾಡಿ ಇನ್ವಾಯ್ಸ್ ಅಂತ ಹೇಳಿ ಕಳ್ಸಿಲ್ಲ. ಬರೀ ಆಯಿಲ್ ಇವತ್ತು ಕಾಲ್ ಮಾಡಿ ಇದಕ್ಕೊಂದು ಪರ್ಪಲ್ ಸೈಜ್ ಕೇಳಿದ್ರ? $7 ಲೀಟರ್ ಅಲ್ಲ, $7 ಆಕ್ಸೆಸ್ ಅಷ್ಟು ಸಿಗ್ತಾ ಇಲ್ಲ. ఇంకా రాలే.
ಈಗ ಟಚ್ಚು ಟೆಸ್ಟ್ ಚೆನ್ನಾಗಿದ್ಯಾ? ಗಲೀಜ್ ಒಂದ ವೆಲ್ಕಮ್ ಮಾಡು. ಇರು ಸಣ್ಣ ನಿನ್ನೆ ತಿನ್ಬೇರೆ, ಅದು ಬಾಲಲ್ಲ, ಅದು ಪೈಂಟ್ ಮಾಡಿರ್ತಾರೆ ಅಷ್ಟೇ. ಆಯ್ತು. ಅಷ್ಟೇ. Happy birthday. ಬಾವಾಗ್ಲ ನೀನು ನೆಕ್ಸ್ಟ್ ಬಾಲ್ಗೆ ನೆಕ್ಸ್ಟ್ ಬರೋದಿನ್ನ ನಿಮ್ಮ ಮಮ್ಮಿದು, ಆಮೇಲೆ ಮತ್ತೆ ನಿಮ್ ಚಿಕ್ಕ ಮಾಮ, ಆಮೇಲೆ ನಿಮ್ ಚಿಕ್ಕ ಮಾಮೂಲಿ, ಆಮೇಲೆ ದೊಡ್ಡ ಮಾಮೂಲಿ. ಎಲ್ಲ ಸಾಲಾಗೆ ಬರ್ತೀವಿ. ಒಂದೊಂದು ತಿಂಗಳಿಗೂ 2 ಕೇಕು ಎಂಡಿಂಗ್ ಅನ್ನೋಸರಿ ಬರ್ತದೆ. ಅದೇ ಒಂದಾದ್ಮೇಲೆ ಒಂದು ಒಟ್ಟಿನಲ್ಲಿ ಒಪ್ಪತ್ಲ 3 ಕೇಕ್ ನಿಮ್ಮ ಅಮ್ಮ ಮಾತ್ರ ಥ್ಯಾಂಕ್ ಯು ಅಮ್ಮ ಅದು ನಾನು ಹೇಳ್ಬೇಕು, ನನಗೆ ಹೇಳೋದು ಹ್ಯಾಪಿ ಬರ್ಡೇ ಅಂತ. ಇವಾಗ ಜಸ್ಟ್ ಹೇಳ್ಕೊಟ್ವಿ. ಕೈ ಹಾಕ್ತೀನಿ ಫುಲ್ಲಾಗಿ ಅಂತ ಅಂತಿದ್ಯಾ? ನೀನೇನು ದಪ್ಪಾಗಲ್ಲ, ಜೀರೋ ಫಿಗರ್ ಇದೆ ನೀನು. ನಾವು ಹಂಗೆ ಇದ್ದೋ, ನಾವು ಹಂಗೆ ಇದ್ದೋ. ಗಣೇಶ ಫೋಟೋ ದೇವರಿಗೆ ಇಲ್ಲಿ ಮತ್ತೆ ಇಲ್ಲ ಅಂದ್ರೆ ಕುತ್ಕೊಂಡು ತಿನ್ನಕ್ಕೆ ಕಟ್ ಮಾಡಿಸ್ಕೊಂಡು ಅತ್ತೆ ಹತ್ರ ಕೇಕ್ ಇಸ್ಕೊಂಡು ಅವ್ನು ಸ್ವಲ್ಪ ತಿನ್ಸು, ಕ್ರೀಮ್ ತಿನ್ಸ್ಬೇಡ, ಅವ್ನು ಫಸ್ಟೇ ಕೆಮ್ಲು. ಕೇಕ್ ಮಾತ್ರ ತಿನ್ಸು, ಅತ್ತೆ ಹತ್ರ ಇಸ್ಕೋ, ತಿನ್ನಿಸ್ತಾಳೆ. ಅತ್ತೆಗೆ ತಿನ್ಸು. ಓಡು ಮುದ್ದು. ಅವಳೆ ತಿನ್ಕೊಂಡು ಗೊಂಬೆ ಗೊಂಬೆ ಲಿಪ್ಸ್ಟಿಕ್ ಹೊಂಟೋಗೈತು ಅಂತೆ ನನ್ನ ಗೊಂಬೆಗೆ ಅಲ್ವಾ? ಬೇಕಾ? ಬೇಡ, ಚೆನ್ನಾಗಿದೆಯಾ ಹಂಗೇನೆ. ನಿಂಚು.
ಅವು ಹೇಳ್ಬಿಡ್ತಾ ಇಲ್ವಲ್ಲ ಮಗಳೇ ನೀನು. ಸೂಪರ್ ನೀನು. ಸಾಕು, ತಲೆ ತಿರುಗುತ್ತೆ. ಸುಮ್ಮನೆ ಮಗಳೇ, ಸಾಕು ಸಾಕು ಬಿಡು. ಅದೇ ಕೇಳ್ಬಿಟ್ಟು
1 kg. 2 kg. ಎರಡು ಕೆ ಜಿ ಅಂತೆ ಅವಳು 2 kg ಅಂತೆ ಈಗ ನಾನೆಲ್ಲ ಮಾಡ್ಬಿಡಕ್ಕೆ ಇಲ್ಲ ಬರಲ್ಲ ಅತ್ತೆ అన్న వస్తాడు. అన్న డైరెక్ట్గా వస్తాడు ಹಲೋ ಬಂದ ಬಂದ ಒಂದು ನಿಮಿಷ ಸರಿ ಸರಿ ಓಕೆ ಓಕೆ ಬಂದೆ ಒಂದು ನಿಮಿಷ ತಗೋಮ್ಮ ಖರ್ಚು ಹಾಕಿ ತಿನ್ನೋದು Yummy yummy chocolate. Chocolate gira. ಅದು ವೆನಿಲಾ ಇದು ಒಳಗಡೆ ಚೆನ್ನಾಗಿರುತ್ತೆ ನೋಡಿ. ಇಲ್ಲ ಮೋದು